ವಕಫ್ ಬೋರ್ಡ್ದ ಒಂದು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೆದಿದ್ದು ಪ್ರಪ್ರಥಮವಾಗಿ ವಿಜಯಪುರದಲ್ಲಿ. ಆ ವಿಜಯಪುರದಲ್ಲಿ ಸಾಕಷ್ಟು ಒಂದು ವಕಫ್ನಲ್ಲಿ ಸಾಕಷ್ಟು ರೈತರು ಕೂಡ ಆಸ್ತಿಯನ್ನು ಕಳೆದುಕೊಂಡಿದ್ದರು. ಈ ನೆಲೆಯಲ್ಲಿ ಏನು ಹಗಲು ರಾತ್ರಿ ಎನ್ನದೇ ಭಾಳಷ್ಟು ಒಂದು ರೈತರು ಸಾಕಷ್ಟು ಮಠಾಧೀಶರಾಗಿರ್ಬೋದು ಒಂದು ಹೋರಾಟದಲ್ಲಿ ಪಾಲ್ಗೊಂಡು ಏನು ಜಯ ಸಿಗುತ್ತೆ ನಮಗೆ ಅನ್ನುವಂಥ ಒಂದು ಭರವಸೆಯಲ್ಲಿ ಇದ್ದರು. ಅದೇ ರೀತಿಯಾಗಿ ಇವತ್ತಿನ ದಿವಸ ಲೋಕಸಭೆಯಲ್ಲಿಯೂ ಕೂಡ ಒಂದು ಏನು ವಕಫ್ ಬೋರ್ಡಿನ ಒಂದು ಏನು ಮಂಡನೆ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾದ ತಕ್ಷಣವೇ ರೈತರು ಕೂಡ ಒಂದು ಯಾವುದೋ ಒಂದು ನಿರೀಕ್ಷೆಯಲ್ಲಿದ್ದಾರೆ, ನಮಗೆ ನ್ಯಾಯ ಸಿಗುತ್ತೆ, ನಮ್ಮ ಏನು ಜಮೀನು ಕೂಡ ನಮಗೆ ರಿಟರ್ನ್ ಸಿಗುತ್ತೆ ಅನ್ನುವಂಥ ಒಂದು ಭರವಸೆಯಲ್ಲಿದ್ದಾರೆ. ಅದೇ ಭರವಸೆಯಿದ್ದಂಥ ರೈತರಿಗೆ ನಾವೀಗ ಮಾತಾಡ್ಸೋಣ. ಸರ್ ನಮಸ್ಕಾರ. ಇವತ್ತಿನ ದಿವಸ ಈಗ ಏನು ಲೋಕಸಭೆಯಲ್ಲಿ ನಿಮ್ಮ ಒಂದು ಏನು ವಕಫ್ ಬೋರ್ಡ್ನಲ್ಲಿ ನಿಮ್ಮ ಆಸ್ತಿ ಹೋಗಿದೆ, ಆ ಬಿಲ್ಲನ್ನು ಬದಲಾಯಿಸುವಂಥ ಕೆಲಸ ಆಗ್ತಾ ಇದೆ. ಈ ನೆಲೆಯಲ್ಲಿ ನಿಮ್ಗೆ ಯಾವ ರೀತಿ ನಿರೀಕ್ಷೆ ಇದೆ? ಈಗ ಏನು ನಮ್ಮ ಮೊದಲಿನ ಜಮೀನು ಅದಾವೆ ಆ ಟೈಪ್ ನಮಗೆ ಬೇಕಾಗಿದ್ದಾರೆ. ಈಗೇನು ಮೀಟಿಂಗ್ ನಡೆದಾವೆ ಅದು ಎಲ್ಲ ಸುಳ್ಳು ಮಾಡಿ ನಮಗೆ ಆದಂಗೆ ಮಾಡ್ಬೇಕ್ರಿ. ಅಲ್ಲ, ನಿಮ್ಮ ಜಮೀನನ್ನು ನಿಮಗೆ ಮರಳಿ ಸಿಗಬೇಕು, ಅದು ಸಿಕ್ಕರೆ ಸಾಕು ಅನ್ನೋಂಥ ನಿಮ್ಮ ಭಾವನೆ ಅದೇ ರೀತಿಯಾಗಿ ನಡೀತಾ ಇದೆ. ಒಂದು ವೇಳೆ ಈಗ ನಿಮ್ಮ ಹೋರಾಟಕ್ಕೆ ಒಂದು ಪ್ರತಿಫಲ ಸಿಗುವಂಥ ಎಲ್ಲ ಕಾಲವೂ ಕೂಡಿ ಬರ್ತಾ ಇದೆ ಆಯ್ತಂದ್ರೆ ಈಗ ನಿಮ್ಗೆ ಯಾವ ರೀತಿ ಖುಷಿ ಆಗುತ್ತೆ? ಈಗ ನೋಡ್ರಿ, ಎಲ್ಲ ನಮ್ಮ ಎಷ್ಟು ಮಂದಿಗೆ ನೋಟಿಸ್ ಬಂದಾವೆ ಅಷ್ಟು ಮಂದಿಗೆಲ್ಲ ಮೊದಲು ಹ್ಯಾಂಗಿತ್ತು ಜಮೀನು ಹಾಗೇ ಇರಬೇಕಂತ ಹೇಳಿ ನಮ್ಮದು ಖುಷಿ. ಅದೇ ರೀತಿಯಾಗಿ ಇಲ್ಲೊಬ್ಬರು ರೈತರಿದ್ದಾರೆ, ಇವರು ಕೂಡ ಸಾಕಷ್ಟು ಒಂದು ಹೋರಾಟದಲ್ಲಿ ಪಾಲ್ಗೊಂಡು ಹಗಲು ರಾತ್ರಿಯೂ ಕೂಡ ಈ ಹೋರಾಟಕ್ಕೆ ರೈತರ ಜೊತೆಗೆ ರೈತರಾಗಿ ಕೂಡ ಏನು ಹೊಲ ಮನೆ ಬಿಟ್ಟು ಇವತ್ತು ನಮ್ಮ ಜಮೀನು ನಮಗೆ ಸಿಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ. ಅವರಿಗೆ ಇವತ್ತಿನ ಒಂದು ನಿರೀಕ್ಷೆ ಯಾವ ರೀತಿ ಇದೆ ಅನ್ನೋದನ್ನು ಕೇಳೋಣ. ಸರ್ ನಮಸ್ಕಾರ. ನಮಸ್ತೆ. ನೀವು ಸಾಕಷ್ಟು ವಿಜಯಪುರದಲ್ಲಿ ನಡೆದಂಥ ಈ ಏನು ವಕಫ್ ಹೋರಾಟದಲ್ಲಿಯೂ ಕೂಡ ಪಾಲ್ಗೊಂಡಿದ್ರಿ. ಇವತ್ತಿನ ದಿನ ನಿಮಗೆ ಯಾವ ರೀತಿ ನಿರೀಕ್ಷೆ ಇದೆ? ಸರ್ ನೋಡಿ, ಈ ನಮ್ಮ ರಾಜ್ಯ ಸರ್ಕಾರದವರು ನನ್ನ ತೆರಿಗೆ ನನ್ನ ಹಕ್ಕು ಅಂತೇಳಿ ಕೇಂದ್ರದ ವಿರುದ್ಧವಾಗಿ ಹೋರಾಟ ಮಾಡಿದರು. ಸೊ ಇವರು ನನ್ನ ತೆರಿಗೆ ನನ್ನ ಹಕ್ಕು ಕೇಳ್ತಾ ಇದ್ದಾರೆ. ಇವತ್ತು ನನ್ನ ಆಸ್ತಿ ನನ್ನ ಹಕ್ಕು, ನನ್ನ ಆಸ್ತಿ ನನ್ನ ಹಕ್ಕು. ಅದಕ್ಕೆ ನಾವು ಸುಮಾರು 3 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ. 3 ವರ್ಷದಿಂದ ಹೋರಾಟ ಮಾಡ್ತಾ ಇದ್ವಿ. ಬೆಂಗಳೂರಿಗೆ ಕೋರ್ಟಿಗೆ ಹೋಗೋದು, ವಕಫ್ ಬೋರ್ಡಿಗೆ ಹೋಗೋದು, ಬಿಜಾಪುರಕ್ಕೆ ಹೋಗೋದು, ಗುಲ್ಬರ್ಗ ಹೈಕೋರ್ಟಿಗೆ ಹೋಗೋದು, ಈ ಥರ ಲಕ್ಷಾಂತರ ರೂಪಾಯಿ ನಾವು ಖರ್ಚು ಮಾಡಿ ಹಾಳಾಗ್ತಾ ಇದ್ದೀವಿ. ದುಡಿಯೋತನ ಹೊಟ್ಟೆ ತುಂಬಲ್ಲ ನಮ್ಮ ಬಡ ರೈತರು. ಈ ಥರ ನಮ್ಮಂಥ ಕಷ್ಟ ಇರುವಂಥ ರಾಜ್ಯದ ಸುಮಾರು ಸಾವಿರಾರು ರೈತರು ಇವತ್ತು ಕಷ್ಟಪಡ್ತಾ ಇದ್ದಾರೆ, ಮನೋವೇತನ ದುಃಖ ಆಗ್ತಾ ಇದ್ದಾರೆ. ಇವತ್ತು ಯಾರ ಹತ್ರ ಕೇಳ್ಕೋಬೇಕು ಸರ್ ನಾವು? ಇವನ್ನ ಬಡ ರೈತರು ಹೋಗಿ ಎಲ್ಲ ದುಡ್ಡು ಹಾಕೊಂಡು ಎಲ್ಲ ಆಗುತ್ತೆ. ಇವತ್ತು ಬರ್ತಾರೆ, ನೋಟಿಸ್ ಕೊಡ್ತಾರೆ, ಅದು ಮಾಡ್ತಾರೆ. ಇವತ್ತು ನಾವೊಂದು ಭಾಳ ದೊಡ್ಡ ನಿರೀಕ್ಷೆ ಇಟ್ಟಿದ್ದೀವಿ. ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರ ಮೇಲೆ ನಾವು ಅಪಾರ ಗೌರವ ಇಟ್ಕೊಂಡಿದ್ದೀವಿ. ಇವತ್ತು ನಮ್ಮ ರಾಜ್ಯದ ಅಷ್ಟಲ್ಲ, ಇಡೀ ದೇಶದ ಎಲ್ಲ ಒಂದು ಬಡ ರೈತರಿಗೆ ಒಂದು ಸಿಹಿ ಸುದ್ದಿಯನ್ನು ಕೊಡ್ತಾರೆ ಅಂತೇಳಿ ನಾವು ನಿರೀಕ್ಷೆಯಿಂದ ನಾವು ನೋಡ್ತಾ ಇದ್ದೀವಿ ಸರ್. ಅದೇ ರೀತಿಯಾಗಿ ಇಲ್ಲಿ ಸಂಗಮೇಶ್ ಅಂತ ಕೂಡ ಇವರು ರೈತ ಮುಖಂಡರು ಕೂಡ ಹೌದು. ಇವರು ಕೂಡ ಸಾಕಷ್ಟು ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ. ಇವತ್ತು ಭಾಳ ಒಂದು ನಿರೀಕ್ಷೆಯಲ್ಲಿ ಕೂತ್ಕೊಂಡಿದ್ದಾರೆ. ಯಾವ ರೀತಿ ಅವರಿಗೆ ಆ ನಿರೀಕ್ಷೆ ಫಲಿಸುತ್ತೆ ಅನ್ನುವಂಥದ್ದನ್ನು ನೇರವಾಗಿ ಅವರನ್ನು ಕೇಳೋಣ. ಸರ್ ನಮಸ್ಕಾರ. ಸಂಗಮೇಶ್ ಅವರು, ಈಗಾಗಲೇ ಸಾಕಷ್ಟು ನೂರಾರು ರೈತರು ಕೂಡ 14,000ಕ್ಕಿಂತಲೂ ಹೆಚ್ಚಿಗೆ ಒಂದು ಭೂಮಿಯನ್ನು ಕಳೆದುಕೊಂಡಂಥ ರೈತರು ಕೂಡ ಏನು ಹಗಲು ರಾತ್ರಿ ಅನ್ನೋದನ್ನೇ ಆಫೀಸ್ಗಳಿಗೆ ಅಡ್ಡಾಡುವಂಥ ಕೆಲಸ ಆಗ್ತಾಯಿದೆ. ಬಟ್ ಯಾವುದೇ ಒಂದು ಅವ್ರಿಗೆ ಪ್ರಯೋಜನ ಆಗ್ತಾಯಿಲ್ಲ. ಇವತ್ತಿನ ದಿವಸ ಲೋಕಸಭೆಯಲ್ಲಿ ಏನು ಒಂದು ವಕಫ್ ಒಂದು ತಿದ್ದುಪಡಿ ಕಾಯ್ದೆ ಏನು ನಡೀತಾ ಇದೆ, ಅದರಲ್ಲಿ ಯಾವ ರೀತಿ ನಿಮಗೆ ನಿರೀಕ್ಷೆ ಇದೆ? ಎಷ್ಟು ಒಂದು ಭರವಸೆ ಇಟ್ಕೊಂಡಿದ್ದೀರಿ? ಸರ್, ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 14,201 ಎಕರೆ ವಕಫ್ ಆಸ್ತಿ ಅಂಥೇಳಿ ಅವರು ಘೋಷಣೆ ಮಾಡ್ತಾರೆ. ಅದಕ್ಕೆ ನಾವೇನದ ಮೊನ್ನೆ ದಿನ ಅಕ್ಟೋಬರ್ 31ನೇ ತಾರೀಕು ವಿಜಯಪುರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ದೊಡ್ಡ ಮಟ್ಟದ ಒಂದು ಹೋರಾಟ ಮಾಡಿದೆವು. ಯಾಕಪ್ಪ ಅಂತಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 44 ರೈತರ ಒಂದು ಜಮೀನಿನ ಉತ್ತಾರಗಳಲ್ಲಿ ಏಕಾಏಕಿ ವಕಫ್ ಆಸ್ತಿ ಅಂತೇಳಿ ಘೋಷಣೆ ಮಾಡಿದ್ರು ಅವರು. ಅದನ್ನು ನೀವು ಯಾವ ರೀತಿ ಈಗ ಅದನ್ನು ಸೇರ್ಪಡೆ ಮಾಡಿದ್ರೆ ಅವ್ರಿಗೆ ಯಾವುದೇ ನೋಟಿಸ್ ಬಂದಿಲ್ಲ ಅಂತೇಳಿ ನಾವೇನದ ದೊಡ್ಡ ಮಟ್ಟದ ಹೋರಾಟ ಮಾಡಿದ ಪ್ರತಿಫಲವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲ ರೈತರಲ್ಲಿ ಕ್ಷಮಾಪಣೆ ಕೇಳಿ ಇನ್ನು ಮುಂದೆ ಯಾವುದೇ ರೈತರಿಗೆ ನಾವು ನೋಟಿಸು ಕೊಡೋಂಗಿಲ್ಲ, ಆಮೇಲೆ ಅದು ವಕಫ್ ಇದ್ದನ್ನು ತೆಗಿತೀವಿ ಅಂತೇಳಿ ಅವ್ರು ಹೇಳಿದರು. ಅದು ಕೇವಲ ನೆಪ ಮಾತ್ರಕ್ಕೆ ಮತ್ತು ಅದನ್ನು ತಾತ್ಕಾಲಿಕವಾಗಿತ್ತು. ಇವತ್ತಿನ ದಿನ ಮಾನ್ಯ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ಒಂದು ವಕಫ್ನ ತಿದ್ದುಪಡಿ ಕಾಯ್ದೆಯನ್ನು ಮಂಡನೆ ಮಾಡ್ಲಿಕ್ಕೆ ಹೊಂಟಾರ. ಅದಕ್ಕೆ ನಮ್ಮ ಈ ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 14,201 ಎಕರೆ ಭೂಮಿಯ ಎಲ್ಲ ರೈತರು ಕೂಡ ಅದನ್ನು ಬಹು ನಿರೀಕ್ಷೆಯಿಂದ ನಾವು ನೋಡ್ತಾ ಇದ್ದೀವಿ. ಅಂತಂದ್ರೆ ಈಗಾಗಲೇ ಅದನ್ನು ಉಮೀದ ಕಾಯ್ದೆ ಅಂತೇಳಿ ಬದಲಾವಣೆ ಮಾಡಿದ್ದು ಕೂಡ ಅಂದರೆ ಉಮೀದ್ ಅಂತಂದ್ರೆ ಭರವಸೆ ಐತಿ, ಇಟ್ಕೋರಿ ಅಂತೇಳಿ ಹೇಳಿದಾರೆ ಅವರು. ಅಂದರೆ ನಮಗೆ ಅವ್ರ ಮೇಲೆ ಭರವಸೆ ಐತಿ. ಆದಷ್ಟು ಬೇಗನೆ ಈ ರೈತರ ಪರವಾಗಿ ಈ ಒಂದು ತಿದ್ದುಪಡಿಯನ್ನು ಮಾಡಬೇಕು. ಯಾವುದೇ ರೈತರು ಸುಮಾರು 100 ವರ್ಷಗಳಿಂದ ನಾವು ಭೂಮಿ ಚಟುವಟಿಕೆಗಳನ್ನು, ಕೃಷಿ ಚಟುವಟಿಕೆಗಳನ್ನು ಮಾಡ್ಕೋತ ಅದರಲ್ಲೇ ನಾವು ಬದುಕನ್ನು ಸಾಗಿಸ್ತಾ ಬಂದಿದ್ದೀವಿ. ಇಲ್ಲಿರುವಂಥ ಎಲ್ಲ ಮಕ್ಕಳು, ಮೊಮ್ಮಕ್ಕಳು, ಶಾಲೆ, ಆರೋಗ್ಯ ಎಲ್ಲ ನಾವು ಡಿಪೆಂಡ್ ಇರೋದೇ ಅದರ ಮೇಲೆ ಅದೀವಿ. ಒಂದನೇದಾಗಿ ಹೇಳಬೇಕಪ್ಪ ಅಂತಂದ್ರೆ ವಿಜಯಪುರ ಜಿಲ್ಲೆ ಸಂಪೂರ್ಣ ಬರಗಾಲ ಜಿಲ್ಲೆ. ಇಲ್ಲಿ ಮಳೆ ಬಂದರೆ ಬೆಳೆ ಇರಲ್ಲ, ಬೆಳೆ ಬಂದರೆ ರೇಟ್ ಇರೋಂಗಿಲ್ಲ. ಈ ರೀತಿ ಹಲವಾರು ಸಮಸ್ಯೆಗಳ ಮಧ್ಯೆ ನಾವು ಸುಮಾರು ಆತ್ಮಹತ್ಯೆಗಳನ್ನು ನಾವು ನೋಡ್ಬೋದಾಗಿದೆ. ಅದರ ನಡುವೆಯೂ ಈ ಒಂದು ವಕಫ್ ಕಾಯ್ದೆ ಅಂತೇಳಿ ಏನು ಮಾಡಿ ನಮ್ಮನ್ನು
ಭಾಳ ದಿಕ್ಕು ತಪ್ಪಿಸುವಂಥ ಒಂದು ಕೆಲಸ ಮಾಡ್ಲಕತ್ತಾರ. ಆದಷ್ಟು ಬೇಗನೆ ಈ ಒಂದು ತಿದ್ದುಪಡಿ ಇವತ್ತು ಮತ್ತು ನಾಳೆಯಲ್ಲಿ ಸಂಪೂರ್ಣವಾಗಿ ರೈತರ ಪರವಾಗಿ ಆಗಬೇಕು. ಇನ್ನು ವಕಾಫ್ ಆಸ್ತಿ ಅಂತ ಯಾವುದಾದಿದ್ರೆ ಅವ್ರನ್ನ ತೊಗೊಳ್ಳಿ, ನಮಗೇನು ಅಬ್ಜೆಕ್ಷನ್ ಇಲ್ಲ. ಬಟ್ ನಮ್ಮ ರೈತರ ಜಮೀನುಗಳಿಗೆ ಒಟ್ಟಾರೆಯಾಗಿ ಬರಬಾರ್ದು. ಆದಷ್ಟು ಬೇಗನೆ ಏನದಲ್ಲ ಇದನ್ನು ನೀವು ಇದು ಮಾಡಿರಿ ಅಂತ ಹೇಳಿ ಒಂದು ವಿಚಾರ ಐತಿ. ಈ ಒಂದು ನಿಟ್ಟಿನಲ್ಲಿ ರಿಪಬ್ಲಿಕ್ ಟಿವಿ ನ್ಯೂಸ್ದವರು ನಮ್ಮ 31ರ ಹೋರಾಟದಿಂದ ಹಿಡಿದು ಇಲ್ಲಿವರೆಗೂ ರೈತರ ಪರವಾಗಿ ಹಲವಾರು ಸುದ್ದಿಗಳನ್ನು ಬಿತ್ತರಿಸಿ ಈ ದೇಶ ಅಲ್ಲ ವಿದೇಶಗಳಲ್ಲಿ ಕೂಡ ಈ ಒಂದು ದೊಡ್ಡ ಮಟ್ಟದ ಸುದ್ದಿ ಆಗುವಲ್ಲಿ ಬಹುಮುಖ್ಯ ಪಾತ್ರ ಆಗೈತಿ. ಅವರಿಗೆ ಕೂಡ ತುಂಬದೇ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಏನು ಇವತ್ತಿನ ದಿವಸ ವಕಫ್ನಿಂದ ಆದಂಥ ಅನ್ಯಾಯಕ್ಕೊಳಗಾದಂಥ ಸಾಕಷ್ಟು ರೈತರು ಕೂಡ ಇವತ್ತಿನ ದಿನ ವಿಜಯಪುರದಲ್ಲಿ ಸಾಕಷ್ಟು ಒಂದು ಭರವಸೆಯನ್ನು ಇಟ್ಟುಕೊಂಡಿದ್ದಾರೆ. ಎಷ್ಟೋ ರೈತರು ಕೂಡ ಬಹಳ ಬಡತನದಲ್ಲಿ ಇರ್ತಕ್ಕಂಥ ವಿಜಯಪುರ ಜಿಲ್ಲೆಯ ರೈತರು ಮಳೆ ಆದ್ರೇ ಬೆಳೆ ಅನ್ನುವಂಥ ಒಂದು ಭರವಸೆಯಲ್ಲಿದ್ದಂಥವ್ರು ಇವತ್ತು ಆಸ್ತಿನೂ ಇಲ್ಲ, ಆಮೇಲೆ ಮಳೆನೂ ಇಲ್ಲ ಅಂತಂದರೆ ಹೇಗೆ ಬದುಕನ್ನು ಸಾಗಿಸಬೇಕು ಅನ್ನುವಂಥದ್ದೇ ಅವರು ಒಂದು ಯಕ್ಷ ಪ್ರಶ್ನೆ ಆಗಿದೆ. ಕ್ಯಾಮ್ರಾಮನ್ ಸುನಿಲ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ವಿಜಯಪುರ. ವಕಫ್ ಬೋರ್ಡ್ದ ಒಂದು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೆದಿದ್ದು ಪ್ರಪ್ರಥಮವಾಗಿ ವಿಜಯಪುರದಲ್ಲಿ. ಆ ವಿಜಯಪುರದಲ್ಲಿ ಸಾಕಷ್ಟು ಒಂದು ವಕಫ್ನಲ್ಲಿ ಸಾಕಷ್ಟು ರೈತರು ಕೂಡ ಆಸ್ತಿಯನ್ನು ಕಳೆದುಕೊಂಡಿದ್ದರು. ಈ ನೆಲೆಯಲ್ಲಿ ಏನು ಹಗಲು ರಾತ್ರಿ ಎನ್ನದೇ ಭಾಳಷ್ಟು ಒಂದು ರೈತರು ಸಾಕಷ್ಟು ಮಠಾಧೀಶರಾಗಿರ್ಬೋದು ಒಂದು ಹೋರಾಟದಲ್ಲಿ ಪಾಲ್ಗೊಂಡು ಏನು ಜಯ ಸಿಗುತ್ತೆ ನಮಗೆ ಅನ್ನುವಂಥ ಒಂದು ಭರವಸೆಯಲ್ಲಿ ಇದ್ದರು. ಅದೇ ರೀತಿಯಾಗಿ ಇವತ್ತಿನ ದಿವಸ ಲೋಕಸಭೆಯಲ್ಲಿಯೂ ಕೂಡ ಒಂದು ಏನು ವಕಫ್ ಬೋರ್ಡಿನ ಒಂದು ಏನು ಮಂಡನೆ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾದ ತಕ್ಷಣವೇ ರೈತರು ಕೂಡ ಒಂದು ಯಾವುದೋ ಒಂದು ನಿರೀಕ್ಷೆಯಲ್ಲಿದ್ದಾರೆ, ನಮಗೆ ನ್ಯಾಯ ಸಿಗುತ್ತೆ, ನಮ್ಮ ಏನು ಜಮೀನು ಕೂಡ ನಮಗೆ ರಿಟರ್ನ್ ಸಿಗುತ್ತೆ ಅನ್ನುವಂಥ ಒಂದು ಭರವಸೆಯಲ್ಲಿದ್ದಾರೆ. ಅದೇ ಭರವಸೆಯಿದ್ದಂಥ ರೈತರಿಗೆ ನಾವೀಗ ಮಾತಾಡ್ಸೋಣ. ಸರ್ ನಮಸ್ಕಾರ. ಇವತ್ತಿನ ದಿವಸ ಈಗ ಏನು ಲೋಕಸಭೆಯಲ್ಲಿ ನಿಮ್ಮ ಒಂದು ಏನು ವಕಫ್ ಬೋರ್ಡ್ನಲ್ಲಿ ನಿಮ್ಮ ಆಸ್ತಿ ಹೋಗಿದೆ, ಆ ಬಿಲ್ಲನ್ನು ಬದಲಾಯಿಸುವಂಥ ಕೆಲಸ ಆಗ್ತಾಯಿದೆ. ಈ ನೆಲೆಯಲ್ಲಿ ನಿಮ್ಗೆ ಯಾವ ರೀತಿ ನಿರೀಕ್ಷೆ ಇದೆ? ಈಗಿನ ಏನು ನಮ್ಮ ಮೊದಲಿನ ಜಮೀನು ಅದಾವೆ ಆ ಟೈಪ್ ನಮಗೆ ಬೇಕಾಗಿದ್ದಾರೆ. ಈಗೇನು ಮೀಟಿಂಗ್ ನಡೆದಾವೆ ಅದು ಎಲ್ಲ ಸುಳ್ಳು ಮಾಡಿ ನಮಗೆ ಆದಂಗೆ ಮಾಡ್ಬೇಕ್ರಿ. ಅಲ್ಲ, ನಿಮ್ಮ ಜಮೀನನ್ನು ನಿಮಗೆ ಮರಳಿ ಸಿಗಬೇಕು, ಅದು ಸಿಕ್ಕರೆ ಸಾಕು ಅನ್ನೋಂಥ ನಿಮ್ಮ ಭಾವನೆ. ಅದೇ ರೀತಿಯಾಗಿ ನಡೀತಾ ಇದೆ. ಒಂದು ವೇಳೆ ಈಗ ನಿಮ್ಮ ಹೋರಾಟಕ್ಕೆ ಒಂದು ಪ್ರತಿಫಲ ಸಿಗುವಂಥ ಎಲ್ಲ ಕಾಲವು ಕೂಡಿ ಬರ್ತಾ ಇದೆ ಆಯ್ತಂದ್ರೆ ಈಗ ನಿಮ್ಗೆ ಯಾವ ರೀತಿ ಖುಷಿ ಆಗುತ್ತೆ? ಈಗ ನೋಡ್ರಿ ಎಲ್ಲ ನಮ್ಮ ಎಷ್ಟು ಮಂದಿಗೆ ನೋಟಿಸ್ ಬಂದಾವೆ ಅಷ್ಟು ಮಂದಿಗೆಲ್ಲ ಮೊದಲು ಹ್ಯಾಂಗಿತ್ತು ಜಮೀನು ಹಾಗೇ ಇರಬೇಕಂತ ಹೇಳಿ ನಮ್ಮದು ಖುಷಿ. ಅದೇ ರೀತಿಯಾಗಿ ಇಲ್ಲೊಬ್ಬರು ರೈತರಿದ್ದಾರೆ, ಇವರು ಕೂಡ ಸಾಕಷ್ಟು ಒಂದು ಹೋರಾಟದಲ್ಲಿ ಪಾಲ್ಗೊಂಡು ಹಗಲು ರಾತ್ರಿಯೂ ಕೂಡ ಈ ಹೋರಾಟಕ್ಕೆ ರೈತರ ಜೊತೆಗೆ ರೈತರಾಗಿ ಕೂಡ ಏನು ಹೊಲ ಮನೆ ಬಿಟ್ಟು ಇವತ್ತು ನಮ್ಮ ಜಮೀನು ನಮಗೆ ಸಿಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ. ಅವರಿಗೆ ಇವತ್ತಿನ ಒಂದು ನಿರೀಕ್ಷೆ ಯಾವ ರೀತಿ ಇದೆ ಅನ್ನೋದನ್ನು ಕೇಳೋಣ. ಸರ್ ನಮಸ್ಕಾರ. ನಮಸ್ತೆ. ನೀವು ಸಾಕಷ್ಟು ವಿಜಯಪುರದಲ್ಲಿ ನಡೆದಂಥ ಈ ಏನು ವಕಫ್ ಹೋರಾಟದಲ್ಲಿಯೂ ಕೂಡ ಪಾಲ್ಗೊಂಡಿದ್ರಿ. ಇವತ್ತಿನ ದಿನ ನಿಮಗೆ ಯಾವ ರೀತಿ ನಿರೀಕ್ಷೆ ಇದೆ? ಸರ್ ನೋಡಿ, ಈ ನಮ್ಮ ರಾಜ್ಯ ಸರ್ಕಾರದವರು ನನ್ನ ತೆರಿಗೆ ನನ್ನ ಹಕ್ಕು ಅಂತೇಳಿ ಕೇಂದ್ರದ ವಿರುದ್ಧವಾಗಿ ಹೋರಾಟ ಮಾಡಿದರು. ಸೊ ಇವರು ನನ್ನ ತೆರಿಗೆ ನನ್ನ ಹಕ್ಕು ಕೇಳ್ತಾ ಇದ್ದಾರೆ. ಇವತ್ತು ನನ್ನ ಆಸ್ತಿ ನನ್ನ ಹಕ್ಕು, ನನ್ನ ಆಸ್ತಿ ನನ್ನ ಹಕ್ಕು. ಅದಕ್ಕೆ ನಾವು ಸುಮಾರು 3 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ. 3 ವರ್ಷದಿಂದ ಹೋರಾಟ ಮಾಡ್ತಾ ಇದ್ವಿ. ಬೆಂಗಳೂರಿಗೆ ಕೋರ್ಟಿಗೆ ಹೋಗೋದು, ವಕಫ್ ಬೋರ್ಡಿಗೆ ಹೋಗೋದು, ಬಿಜಾಪುರಕ್ಕೆ ಹೋಗೋದು, ಗುಲ್ಬರ್ಗ ಹೈಕೋರ್ಟಿಗೆ ಹೋಗೋದು, ಈ ಥರ ಲಕ್ಷಾಂತರ ರೂಪಾಯಿ ನಾವು ಖರ್ಚು ಮಾಡಿ ಹಾಳಾಗ್ತಾ ಇದ್ದೀವಿ. ದುಡಿಯೋತನ ಹೊಟ್ಟೆ ತುಂಬಲ್ಲ ನಮ್ಮ ಬಡ ರೈತರು. ಈ ಥರ ನಮ್ಮಂಥ ಕಷ್ಟ ಇರುವಂಥ ರಾಜ್ಯದ ಸುಮಾರು ಸಾವಿರಾರು ರೈತರು ಇವತ್ತು ಕಷ್ಟಪಡ್ತಾ ಇದ್ದಾರೆ, ಮನೋವೇತನ ದುಃಖ ಆಗ್ತಾ ಇದ್ದಾರೆ. ಇವತ್ತು ಯಾರ ಹತ್ರ ಕೇಳ್ಕೋಬೇಕು ಸರ್ ನಾವು? ಇವನ್ ಬಡ ರೈತರು ಹೋಗಿ ಎಲ್ಲ ದುಡ್ಡು ಹಾಕೊಂಡು ಎಲ್ಲ ಆಗುತ್ತೆ. ಇವತ್ತು ಬರ್ತಾರೆ, ನೋಟಿಸ್ ಕೊಡ್ತಾರೆ, ಅದು ಮಾಡ್ತಾರೆ. ಇವತ್ತು ನಾವೊಂದು ಭಾಳ ದೊಡ್ಡ ನಿರೀಕ್ಷೆ ಇಟ್ಟಿದ್ದೀವಿ. ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರ ಮೇಲೆ ನಾವು ಅಪಾರ ಗೌರವ ಇಟ್ಕೊಂಡಿದ್ದೀವಿ. ಇವತ್ತು ನಮ್ಮ ರಾಜ್ಯದ ಅಷ್ಟಲ್ಲ, ಇಡೀ ದೇಶದ ಎಲ್ಲ ಒಂದು ಬಡ ರೈತರಿಗೆ ಒಂದು ಸಿಹಿ ಸುದ್ದಿಯನ್ನು ಕೊಡ್ತಾರೆ ಅಂತೇಳಿ ನಾವು ನಿರೀಕ್ಷೆಯಿಂದ ನಾವು ನೋಡ್ತಾ ಇದ್ದೀವಿ ಸರ್. ಅದೇ ರೀತಿಯಾಗಿ ಇಲ್ಲಿ ಸಂಗಮೇಶ್ ಅಂತ ಕೂಡ ಇವರು ರೈತ ಮುಖಂಡರು ಕೂಡ ಹೌದು. ಇವರು ಕೂಡ ಸಾಕಷ್ಟು ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ. ಇವತ್ತು ಭಾಳ ಒಂದು ನಿರೀಕ್ಷೆಯಲ್ಲಿ ಕೂತ್ಕೊಂಡಿದ್ದಾರೆ. ಯಾವ ರೀತಿ ಅವರಿಗೆ ಆ ನಿರೀಕ್ಷೆ ಫಲಿಸುತ್ತೆ ಅನ್ನುವಂಥದ್ದನ್ನು ನೇರವಾಗಿ ಅವರನ್ನು ಕೇಳೋಣ. ಸರ್ ನಮಸ್ಕಾರ. ಸಂಗಮೇಶ್ ಅವರು, ಈಗಾಗಲೇ ಸಾಕಷ್ಟು ನೂರಾರು ರೈತರು ಕೂಡ 14,000ಕ್ಕಿಂತಲೂ ಹೆಚ್ಚಿಗೆ ಒಂದು ಭೂಮಿಯನ್ನು ಕಳೆದುಕೊಂಡಂಥ ರೈತರು ಕೂಡ ಏನು ಹಗಲು ರಾತ್ರಿ ಅನ್ನೋದನ್ನೇ ಆಫೀಸ್ಗಳಿಗೆ ಅಡ್ಡಾಡುವಂಥ ಕೆಲಸ ಆಗ್ತಾಯಿದೆ. ಬಟ್ ಯಾವುದೇ ಒಂದು ಅವ್ರಿಗೆ ಪ್ರಯೋಜನ ಆಗ್ತಾಯಿಲ್ಲ. ಇವತ್ತಿನ ದಿವಸ ಲೋಕಸಭೆಯಲ್ಲಿ ಏನು ಒಂದು ವಕಫ್ ಒಂದು ತಿದ್ದುಪಡಿ ಕಾಯ್ದೆ ಏನು ನಡೀತಾ ಇದೆ, ಅದರಲ್ಲಿ ಯಾವ ರೀತಿ ನಿಮಗೆ ನಿರೀಕ್ಷೆ ಇದೆ? ಎಷ್ಟು ಒಂದು ಭರವಸೆ ಇಟ್ಕೊಂಡಿದ್ದೀರಿ? ಸರ್, ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 14,201 ಎಕರೆ ವಕಫ್ ಆಸ್ತಿ ಅಂಥೇಳಿ ಅವರು ಘೋಷಣೆ ಮಾಡ್ತಾರೆ. ಅದಕ್ಕೆ ನಾವೇನದ ಮೊನ್ನೆ ದಿನ ಅಕ್ಟೋಬರ್ 31ನೇ ತಾರೀಕು ವಿಜಯಪುರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ದೊಡ್ಡ ಮಟ್ಟದ ಒಂದು ಹೋರಾಟ ಮಾಡಿದೆವು. ಯಾಕಪ್ಪ ಅಂತಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 44 ರೈತರ ಒಂದು ಜಮೀನಿನ ಉತ್ತಾರಗಳಲ್ಲಿ ಏಕಾಏಕಿ ವಕಫ್ ಆಸ್ತಿ ಅಂತೇಳಿ ಘೋಷಣೆ ಮಾಡಿದ್ರು ಅವರು. ಅದನ್ನು ನೀವು ಯಾವ ರೀತಿ ಈಗ ಅದನ್ನು ಸೇರ್ಪಡೆ ಮಾಡಿದ್ರಿ, ಅವ್ರಿಗೆ ಯಾವುದೇ ನೋಟಿಸ್ ಬಂದಿಲ್ಲ ಅಂತೇಳಿ ನಾವೇನದ ದೊಡ್ಡ ಮಟ್ಟದ ಹೋರಾಟ ಮಾಡಿದ ಪ್ರತಿಫಲವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರು
ಎಲ್ಲ ರೈತರಲ್ಲಿ ಕ್ಷಮಾಪಣೆ ಕೇಳಿ ಇನ್ನು ಮುಂದೆ ಯಾವುದೇ ರೈತರಿಗೆ ನಾವು ನೋಟಿಸು ಕೊಡೋಂಗಿಲ್ಲ, ಆಮೇಲೆ ಅದು ವಕಫ್ ಇದ್ದದನ್ನು ತೆಗಿತೀವಿ ಅಂತೇಳಿ ಅವ್ರು ಹೇಳಿದರು. ಅದು ಕೇವಲ ನೆಪ ಮಾತ್ರಕ್ಕೆ ಮತ್ತು ಅದನ್ನು ತಾತ್ಕಾಲಿಕವಾಗಿತ್ತು. ಇವತ್ತಿನ ದಿನ ಮಾನ್ಯ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ಒಂದು ವಕಫ್ನ ತಿದ್ದುಪಡಿ ಕಾಯ್ದೆಯನ್ನು ಮಂಡನೆ ಮಾಡ್ಲಿಕ್ಕೆ ಹೊಂಟಾರ. ಅದಕ್ಕೆ ನಮ್ಮ ಈ ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 14,201 ಎಕರೆ ಭೂಮಿಯ ಎಲ್ಲ ರೈತರು ಕೂಡ ಅದನ್ನು ಬಹು ನಿರೀಕ್ಷೆಯಿಂದ ನಾವು ನೋಡ್ತಾ ಇದ್ದೀವಿ. ಅಂತಂದ್ರೆ ಈಗಾಗಲೇ ಅದನ್ನು ಉಮೀದ ಕಾಯ್ದೆ ಅಂತೇಳಿ ಬದಲಾವಣೆ ಮಾಡಿದ್ದು ಕೂಡ ಅಂದರೆ ಉಮೀದ್ ಅಂತಂದ್ರೆ ಭರವಸೆ ಐತಿ ಇಟ್ಕೋರಿ ಅಂತ ಹೇಳಿದಾರೆ ಅವ್ರು. ಅಂದರೆ ನಮಗೆ ಅವ್ರ ಮೇಲೆ ಭರವಸೆ ಐತಿ. ಆದಷ್ಟು ಬೇಗನೆ ಈ ರೈತರ ಪರವಾಗಿ ಈ ಒಂದು ತಿದ್ದುಪಡಿಯನ್ನು ಮಾಡಬೇಕು. ಯಾವುದೇ ರೈತರು ಸುಮಾರು 100 ವರ್ಷಗಳಿಂದ ನಾವು ಭೂಮಿ ಚಟುವಟಿಕೆಗಳನ್ನು ಕೃಷಿ ಚಟುವಟಿಕೆಗಳನ್ನು ಮಾಡ್ಕೋತಾ ಅದರಲ್ಲೇ ನಾವು ಬದುಕನ್ನು ಸಾಗಿಸ್ತಾ ಬಂದಿದ್ದೀವಿ. ಇಲ್ಲಿರುವಂಥ ಎಲ್ಲ ಮಕ್ಕಳು ಮೊಮ್ಮಕ್ಕಳು ಶಾಲೆ ಆರೋಗ್ಯ ಎಲ್ಲ ನಾವು ಡಿಪೆಂಡ್ ಇರೋದೇ ಅದರ ಮೇಲೆ ಇದೀವಿ. ಒಂದೇದಾಗಿ ಹೇಳಬೇಕಪ್ಪ ಅಂತಂದ್ರೆ ವಿಜಯಪುರ ಜಿಲ್ಲೆ ಸಂಪೂರ್ಣ ಬರಗಾಲ ಜಿಲ್ಲೆ. ಇಲ್ಲಿ ಮಳೆ ಬಂದರೆ ಬೆಳೆ ಇರಲ್ಲ, ಬೆಳೆ ಬಂದರೆ ರೇಟ್ ಇರೋಂಗಿಲ್ಲ. ಈ ರೀತಿ ಹಲವಾರು ಸಮಸ್ಯೆಗಳ ಮಧ್ಯೆ ನಾವು ಸುಮಾರು ಆತ್ಮಹತ್ಯೆಗಳನ್ನು ನಾವು ನೋಡ್ಬೋದಾಗಿದೆ. ಅದರ ನಡುವೆಯೂ ಈ ಒಂದು ವಕಫ್ ಕಾಯ್ದೆ ಅಂತೇಳಿ ಏನು ಮಾಡಿ ನಮ್ಮನ್ನು ಭಾಳ ದಿಕ್ಕು ತಪ್ಪಿಸುವಂಥ ಒಂದು ಕೆಲಸ ಮಾಡ್ಲಕತ್ತಾರ. ಆದಷ್ಟು ಬೇಗನೆ ಈ ಒಂದು ತಿದ್ದುಪಡಿ ಇವತ್ತು ಮತ್ತು ನಾಳೆಯಲ್ಲಿ ಸಂಪೂರ್ಣವಾಗಿ ರೈತರ ಪರವಾಗಿ ಆಗಬೇಕು. ಇನ್ನು ವಕಫ್ ಆಸ್ತಿ ಅಂತ ಯಾವುದಾದಿದ್ರೆ ಅವ್ರನ್ನ ತೊಗೊಳ್ಳಿ, ನಮಗೇನು ಅಬ್ಜೆಕ್ಷನ್ ಇಲ್ಲ. ಬಟ್ ನಮ್ಮ ರೈತರ ಜಮೀನುಗಳಿಗೆ ಒಟ್ಟಾರೆಯಾಗಿ ಬರಬಾರ್ದು. ಆದಷ್ಟು ಬೇಗನೆ ಏನದಲ್ಲ ಇದನ್ನು ನೀವು ಇದು ಮಾಡಿರಿ ಅಂತ ಹೇಳಿ ಒಂದು ವಿಚಾರ ಐತಿ. ಈ ಒಂದು ನಿಟ್ಟಿನಲ್ಲಿ ರಿಪಬ್ಲಿಕ್ ಟಿವಿ ನ್ಯೂಸ್ದವರು ನಮ್ಮ 31ರ ಹೋರಾಟದಿಂದ ಹಿಡಿದು ಇಲ್ಲಿವರೆಗೂ ರೈತರ ಪರವಾಗಿ ಹಲವಾರು ಸುದ್ದಿಗಳನ್ನು ಬಿತ್ತರಿಸಿ ಈ ದೇಶ ಅಲ್ಲ ವಿದೇಶಗಳಲ್ಲಿ ಕೂಡ ಈ ಒಂದು ದೊಡ್ಡ ಮಟ್ಟದ ಸುದ್ದಿ ಆಗುವಲ್ಲಿ ಬಹುಮುಖ್ಯ ಪಾತ್ರ ಆಗೈತಿ. ಅವರಿಗೂ ಕೂಡ ತುಂಬದೇ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಏನು ಇವತ್ತಿನ ದಿವಸ ವಕಫ್ನಿಂದ ಆದಂಥ ಅನ್ಯಾಯಕ್ಕೊಳಗಾದಂಥ ಸಾಕಷ್ಟು ರೈತರು ಕೂಡ ಇವತ್ತಿನ ದಿನ ವಿಜಯಪುರದಲ್ಲಿ ಸಾಕಷ್ಟು ಒಂದು ಭರವಸೆಯನ್ನು ಇಟ್ಟುಕೊಂಡಿದ್ದಾರೆ. ಎಷ್ಟೋ ರೈತರು ಕೂಡ ಬಹಳ ಬಡತನದಲ್ಲಿ ಇರ್ತಕ್ಕಂಥ ವಿಜಯಪುರ ಜಿಲ್ಲೆಯ ರೈತರು ಮಳೆ ಆದ್ರೇ ಬೆಳೆ ಅನ್ನುವಂಥ ಒಂದು ಭರವಸೆಯಲ್ಲಿದ್ದಂಥವ್ರು ಇವತ್ತು ಆಸ್ತಿನೂ ಇಲ್ಲ, ಆಮೇಲೆ ಮಳೆನೂ ಇಲ್ಲ ಅಂತಂದರೆ ಹೇಗೆ ಬದುಕನ್ನು ಸಾಗಿಸಬೇಕು ಅನ್ನುವಂಥದ್ದೇ ಅವರು ಒಂದು ಯಕ್ಷ ಪ್ರಶ್ನೆ ಆಗಿದೆ. ಕ್ಯಾಮ್ರಾಮನ್ ಸುನಿಲ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ವಿಜಯಪುರ.